ಹಳೆ ದ್ವೇಷದ ಕಿಚ್ಚು ಹುಬ್ಬಳ್ಳಿಯಲ್ಲಿ ಮತ್ತೊಮ್ಮೆ ಭುಗಿಲೆದ್ದಿದೆ. ಕೆಲಸಕ್ಕೆ ತೆರಳುತ್ತಿದ್ದ ಯುವಕನನ್ನ ಮಧ್ಯ ರಸ್ತೆಯಲ್ಲಿಯೇ ಅಡ್ಡಗಟ್ಟಿ ಥಳಿಸಿ ಅಪಹರಿಸಿ ಶೆಡ್ ಒಂದರಲ್ಲಿ ಮನಸೋ ಇಚ್ಛೆ ಥಳಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಹುಬ್ಬಳ್ಳಿಯ ದೇಶಪಾಂಡೆ ನಗರ ಮತ್ತು ಅಶೋಕ ನಗರ ನಡುವಿನ ಸೇತುವೆ ಸಮೀಪ ಕೆಲಸಕ್ಕೆ ತೆರಳುತ್ತಿದ್ದ ತೌಫೀಕ್ ಹೊರಕೇರಿ ಎಂಬ ಯುವಕನನ್ನ ಏಕಾಏಕಿ ಅಡ್ಡಗಟ್ಟಿ ದುಷ್ಕರ್ಮಿಗಳು ಬಲವಂತವಾಗಿ ಮಂಟೂರು ರಸ್ತೆಯ ಮೌಲಾಲಿ ದರ್ಗಾ ಎನ್ನಲಾಗಿದೆ. ಅಲ್ಲಿನ ದರ್ಗಾ ಪಕ್ಕದಲ್ಲಿ ಇರುವ ಶೆಡ್ ಒಂದರಲ್ಲಿ ಯುವಕರ ಗುಂಪು ತೌಫೀಕ್ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಜಿದ್ದಿ ಮಲಿಕ್ ಮತ್ತು ಆಕಾಶ್ ನೇತೃತ್ವದ ತಂಡ ಈ ಕೃತ್ಯ ಎಸಗಿದೆ ಅಂತ ಗಾಯಾಳು ಯುವಕ ಆರೋಪಿಸಿದ್ದಾನೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲೇ ಈ ಹಲ್ಲೆ ನಡೆದಿರಬಹುದು ಅಂತ ಶಂಕಿಸಲಾಗಿದೆ. ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡ ತೌಫೀಕ್ ಹೊರಕೇರಿಯನ್ನ ತಕ್ಷಣವೇ ಚಿಕಿತ್ಸೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಅಶೋಕನಗರ ಮತ್ತು ಏನಿಲ್ಲ ಸರ್, ಕೆಲ್ಸಕ್ಲಿಂತ್ರ ಹೊಂಟಿದ್ದ ಸರ್. ಅಲ್ಲಿಂತ್ರ ಆಕಾಶನ ಒಬ್ಬ ಬಂದು ನಂಗೆ ಗಾಡಿ ಅಡ್ಡ ಹಾಕಿದ ಸರ್. ಸೈಡ್ ನಿಲ್ಸಿದ ಸರ್. ಲಘು ಅಲ್ಲಿಂತ್ರ ಬಂದು ಕಾಲರ್ ಹಿಡಿದು ದಡ್ಡ ಅಂತ ಎದಿ ಒದ್ದ ಸರ್. ಒದ್ದು ಕೂಡ ಎದಕ್ಕೆ ಓದಾಯ್ತಿರಿಪ್ಪ ಅಣ್ಣ, ನಾ ಏನು ಮಾಡೇನ ಅಂದೆ ರೀ. ಇಲ್ಲ ನೀನು ಭಾಳ ಆಗೈತಿ ಹಂಗಿಂಗಂತ ಲಘು ಅಲ್ಲಿಂತ್ರ ಗಾಡಿಯಾಗ ಹಾಕೊಂಡಾರ ಸರ್, ಹೊಡೆದ್ರು ಸರ್. ಮತ್ತು ಆಮೇಲೆ ಹುಡುಗರು ಒಂದು 7-8 ಮಂದಿ ಅವ್ನು ಹಿಂದೆ ಬಂದ್ರು ಸರ್. ಅಲ್ಲಿಂತ್ರ ಮತ್ತೆ ಇಲ್ಲಿ ಹೊಡಿತಾರಂತ ಸುಮ್ ಕುಂತ ಸರ್. ಗಾಡಿಯಾಗ ಮುಂದೆ ಕುಂದರ್ಸ್ಕೊಂಡಾರ ಸರ್. ಅವ್ರು ಹಿಂದೆ ಗಾಡಿ ಹೊಡ್ಕೊಂಡ್ ಬರತ್ತಾರ ನನ್ನ ಮುಂದೆ. ಅಲ್ಲಿಂದ ಕರ್ಕೊಂಬಂದು ಸರ್ ಇಲ್ಲಿ ಇದ್ರ ಕಡೆ ಸರ್, ಕೇಲಿ ಕಡೆ ಸರ್. ಅಲ್ಲಿಂತ್ರ ಆಶಿ ಕರ್ಕೊಂಡು ಹೊಂಟಿದ್ವಿ ಸರ್, ಇಲ್ಲಿ ಮಂಟ್ರ ರೋಡ್ ಕೇಲಿ ಕಡೆ. ಮತ್ತು ಅಲ್ಲಿಂತ್ರ ತಪ್ಪಿಸಿ ದಾರಿ ಮತ್ತು ಇಲ್ಲಿ ಹಿಂದೆ ಇದು ರೈಲ್ವೆ ಸ್ಟೇಷನ್ ಹಿಂದಲಿಂತ್ರ ಒಯ್ದಾರ ಸರ್. ಹಿಂದೆ ಒಯ್ದ ಮೂಲಾಲ್ ಜೋಪಡಿ ದರ್ಗಾ ಐತಲ್ ಸರ್, ಅಲ್ಲಿ ಒಯ್ದ ಅದ್ರ ಬಾಜು ಮಲಗೀಶರ್ ಸರ್. ಕುಂದರ್ಸಿ ಎತ್ತ ಪತ್ರ ಹೊಡೆ ಹತ್ಬಿಟ್ರ ಸರ್, ಜಿದ್ದಿ ಮಲಿಕ್ ರೀ. ಮತ್ತು ಆಮ್ಯಾಗ ಅವ್ರು ಹುಡುಗರು ಬಂದಾರ ಸರ್. ನಿಂಗೆ ಸಾಯಿಸ್ತೇನೆ ಚಾಕು ಗೀಕು ಎಲ್ಲ ತೆಗ್ದಾರ ಸರ್. ತೆಗ್ದು ಆಮ್ಯಾಗ ಕೋಲ್ಗಿಲ್ ತೊಗೊಂಬಂದು ಸರ್ ನಂಗೆ ಬರೀ ಮತ್ಲ ಮಾಡ್ಯಾರ ಸರ್. ಮಾಡಿ ನನ್ನ ಕಡೆ ಹೊಡೆದ ಸರ್, ಜಗ್ಗ ಹೊಡೆದಾರ ಸರ್. ಕುಂಡಿ ಎಲ್ಲ ಇಟಂಗಿ ಪಟಂಗಿ ಜಗ್ ಅಲ್ಲಿ ಕೋಲ್ಗಿಲ್ ಎಲ್ಲ ತೊಗೊಂಡು ಹೊಡೆದು ಸರ್. ನಂಗೆ ಹೆದರ್ಸಿ ಇದೇನಾತ್ಲಿ ಹಂಗಿಂಗಂತ ಮಾಡಿ ಸರ್. ಮತ್ತೆ ಅಲ್ಲಿಂದ ಹೊಡೆದಾರ ಸರ್. ಏನಿಲ್ಲ ಸರ್, ಅವ್ರಿಗೆ ಏನ್ ಅಂದೇ ಇಲ್ಲ ಸರ್. ನಾ ಗುರ್ತ ನಡೆಯಂಗಿಲ್ಲ ಸರ್, ಅವ್ರ ಪರಿಚಯನ ಇಲ್ಲ ಸರ್. ಅಲ್ಲಿಂದ ಕರ್ಕೊಂಬಂದಂಗ ಹೊಡ್ಯಾಕ ಇದನ್ ಮಾಡ್ಯಾರ ಸರ್. ಅವ್ರ ಮನ್ನಿ ಸತ ನಾ ಏನ್ ಇದ್ದಿದ್ದಿಲ್ಲ ಸರ್. ಆ ಕೇಸ್ನಾಗ ನನಗೆ ಸುಳ್ಳು ಹೆಸರು ಹಾಕಿಸಿ ಮೊನ್ನೆ ಅಟ್ಯಾಕ್ ಕೇಸ್ ಅಂತ ಸರ್. ಅಷ್ಟಮುಷ್ಟನಗರದ ನಾ ಇದ್ದಿದ್ದಿಲ್ಲ ಸರ್. ಅಲ್ಲಿ ಏನಿಲ್ಲ, ಅಲ್ಲಿ ನನ್ನ ಹೆಸರು ಹಾಕಿಸಿ ಒಳಗೆ ಹಾಕ್ಸಿದ್ರು ಸರ್. ಓಲ್ನ ಸುಮ್ಮನೆ ಹೋಗಿ ಬಂದೆ ಸರ್. ಅವ ಆಕಾಶ ಯಾರು ಗೊತ್ತಿಲ್ಲ ಸರ್. ಅವ್ನು ಕರ್ಕೊಂಬಂದ ಅಲ್ಲಿ ಮೂಲಾಲ್ ಜೋಪ್ಡಾಗ ಬಿಟ್ರ ಸರ್. ಅಲ್ಲಿ ಬಿಟ್ಟ ಮ್ಯಾಗ ಅಲ್ಲಿ ಜಗ್ ಹುಡುಗರು ಸರ್. ಅಲ್ಲಿ ಬರೇ ಮತ್ಲ ಮಾಡಿ ಕೋಲ್ಗಿಲ್ ತೊಗೊಂಡ್ ಸರ್ ಜಗ್ ಹೊಡ್ದಾರ ಸರ್. ಮುಕ್ಳಿಗೆ ಎಲ್ಲ ಹಿಡಿಯೋ ಪಡೆ ಎಲ್ಲ ಮಾಡ್ಕೊಂಡಾರ ಸರ್. ಒಂದು 15-20 ಜನದ ಮಟ್ಯಾಗ ಐತೆ ಸರ್. ಎಲ್ಲಾರು ಹೊಡ್ದಾರ ಸರ್, ಒಬ್ರು ಬಿಟ್ಟಿಲ್ಲ ಸರ್. ಯಾರಲ್ಲಿ ಹಂಗ ಹಿಂಗ ಅಂತ ಜಗ್ ಹೊಡೆದು ಅಲ್ಲಿಂದ ಕಳ್ಸ್ಯಾರ ಸರ್. ಅಲ್ಲಿಂದ ಕರ್ಕೊಂಬಂದು ಮತ್ತೆ ಇಲ್ಲಿ ಮುಂದೆ ನಮ್ಮ ಅಣ್ಣಾರಿಗೆ ಮಾಡ್ಯಾರ ಸರ್. ಬರೇ ಮತ್ತದ ವಿಡಿಯೋ ಮಾಡ್ಯಾರ ಸರ್. ನಂಗೆ ಹೊಡೆದಿದ್ದು ವಿಡಿಯೋ ಮಾಡ್ಯಾರ ಸರ್. ಅವ್ರ ಕೋಲ್ ತಂದು ಹೊಡೆಯತ್ತಿದ್ದ ಅದನ್ನು ಮಾಡ್ಯಾರ ಸರ್. ಮಾಡಿ ಇದನ್ನ ವೈರಲ್ ಮಾಡ್ತೇನೆ, ನೀ ಕಂಪ್ಲೇಂಟ್ ಮಾಡಿದ್ರ ಹಂಗೆ ಅಂತ 4 ವರೆ ಹಾಕೊಂಡೋಗ್ಯಾರ ಸರ್. ನಂಗೆ ಕರೆಕ್ಟ್ ನನ್ನ ಕಡೆ ಮೊಬೈಲ್ ಇದ್ದಿದ್ದಿಲ್ಲ ಸರ್. ಅಲ್ಲಿಂತ್ರ ಮತ್ತೆ ಅವ್ರ ಹೊಡೆದ್ ಸರ್. ಮತ್ತೆ ನಮ್ಮ ಅಣ್ಣ ನಮ್ಮ ಅಣ್ಣಾಗ ಫೋನ್ ಹಚ್ಚಿದ್ರ ಸರ್. ಅವ ಮತ್ತೆ ನಮ್ಮ ಅಣ್ಣನ ಹೊಡಿತಾನ ತಿಳ್ಕೊಂಡ್ ಅವ್ ಮುಂದೆ ಇಲ್ಲಿ ಕೇಲಿ ಕಡೆ ಬಾರಿಪ್ಪ ಅಂತ ಕರೆಸಿದ್ರು ಸರ್. ಕರೆಸಿ ಅಲ್ಲಿಂತ್ರ ನಮ್ಮ ಅಣ್ಣ ಕೊಟ್ಟು ಅಲ್ಲಿ ಬಿಟ್ರೆ ಸರ್. ಒಬ್ಬ ನಮ್ಮ ಅಣ್ಣ ಒಂದು ಹುಡುಗ ಕಳ್ಸಿದ್ದ ಸರ್. ಅಲ್ಲಿಂತ್ರ ಕರ್ಕೊಂಡ್ ಸ್ಟ್ರೇಟ್ ಗೇಮ್ಸಿಗೆ ಬಂದನ್ ಸರ್. ಅಲ್ಲಿ ಮತ್ತೆ ಧಮಕಿ ಕೊಟ್ಟಾರ ಸರ್, ನೀ ಏನಾರ ಕಂಪ್ಲೇಂಟ್ ಮಾಡಿದೀಯ, ನಿಮ್ಮ ಅಣ್ಣಗೂ ಸಾಯಿಸ್ತೇನೆ, ನಿಂಗೂ ಸಾಯಿಸ್ತೇನೆ, ನಿಮ್ಮ ಸ್ವಂತ ಅಣ್ಣಗ ನೀವು ನಾಟಕ ಮಾಡ್ತೀರಿ ಹಂಗಿಂಗಂತ ನಂಗೆ ಜಗ್ ಹೊಡ್ದಾರ ಸರ್. ನಮ್ಮ ಅಣ್ಣನ ಮ್ಯಾಗ ಈಗ ನಮ್ಮ ಅಣ್ಣಗೆ ಸಾಯಿಸ್ತೇನೆ ಅಂದಾರ ಸರ್. ನಾ ಏನಾರ ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ಅಣ್ಣಗ ನನಗೆ ಏನಾರ ಸರ್ ಕಾರಣ ಜಿದ್ದಿ ಮಲಿಕ್ ಮತ್ತೆ ಆಕಾಶ್ ಸರ್. ಅಲ್ಲಿ ಹುಡುಗರು ಜಗ್ ಬಂದಿದಾರ ಸರ್.